ಸೊ ಒಂದಷ್ಟು ನಾಯಕರು ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ. ಯಾಕಂದ್ರೆ ಎಸ್.ಎಂ. ಕೃಷ್ಣ ಅವರ ನಂಟು ಅವರ ಕಾಲದ ರಾಜಕಾರಣಿಗಳ ಜೊತೆಗೆ ಈಗಿನ ರಾಜಕಾರಣಿಗಳು ಎಲ್ರಿಗೂ ಜೊತೆ ಕೂಡ ಅವ್ರದ್ದೊಂದು ನಂಟಿತ್ತು. ಬನ್ನಿ ಯಾರ್ಯಾರು ಏನೇನು ಮಾತನಾಡಿದ್ರು, ಆ ನೆನಪುಗಳನ್ನು ಹೇಗೆ ಮೆಲ್ಕು ಹಾಕೊಂಡ್ರು ಕೇಳ್ತಾ ಹೋಗೋಣ. ರಾಜಕಾರಣಕ್ಕೆ ಅಲ್ಲ, ಇಡೀ ಎಲ್ಲ ವ್ಯಕ್ತಿತ್ವಕ್ಕೆ ಅವರು ಒಂದು ಮಾರ್ಗದರ್ಶಕರು. ಬಹುಶಃ ಇಂದಿನ ರಾಜಕಾರಣಿಗಳಿಗೆ ಅವರ ವ್ಯಕ್ತಿತ್ವವನ್ನ, ಅವರ ನಡೆನುಡಿಗಳನ್ನ ಮೆಲ್ಕು ಹಾಕಿದ್ರೆ ಬಹುಶಃ ರಾಜಕಾರಣದ ಸಾಂದರ್ಭಿಕತೆಯನ್ನ ಅರ್ಥ ಮಾಡುತ್ತದೆ. ಸೋಲು ಗೆಲುವುಗಳನ್ನು ಕಂಡಂತ ನಾಯಕ, ನೋವು ನಲಿವುಗಳನ್ನು ಕಂಡಂತ ನಾಯಕ, ಏಳು ಬೀಳುಗಳ ಜೊತೆ ಯಾವತ್ತೂ ಕೂಡ ಧೃತಿ ಕೆಡದೆ ರಾಷ್ಟ್ರದ ಜನರ ಸೇವೆಯನ್ನು ಮಾಡಬೇಕು ಅಂತೇಳಿ ಪ್ರಚಾರಕ್ಕೆ ಒತ್ತು ಕೊಡದೆ ಕೆಲಸಕ್ಕೆ ಆದ್ಯತೆಯನ್ನ ಕೊಟ್ಟು ಕರ್ನಾಟಕವನ್ನ ವಿಶ್ವಮಟ್ಟಕ್ಕೆ ತೆಗೆದುಕೊಂಡಂತ ಕೀರ್ತಿ ಎಸ್.ಎಂ. ಕೃಷ್ಣರವರಿಗೆ ಸಲ್ತದೆ. ಬಹುಶಃ ಅದನ್ನ ಎಷ್ಟು ಪದಗಳನ್ನ ಹೇಳಿಕೆ ಮಾಡಿದ್ರು ಕೂಡ ಸಾಕಾಗೋದಿಲ್ಲ. ಹೊಸ ನಾಂದಿಯನ್ನ ಮಾಡಿಕೊಟ್ಟಂತ ಒಬ್ಬ ಹಿರಿಯ ರಾಜಕಾರಣಿ ಸರ್. ವಿಶೇಷವಾಗಿ ನಿಮ್ಮ ಕುಟುಂಬಕ್ಕೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಒಂದು ರಾಜಕೀಯ ಶಕ್ತಿ ಆಗಿದ್ದಂಥವ್ರು, ಪ್ರೇರಣೆ ಆಗಿದ್ದಂಥವ್ರು, ನಿನ್ನೆ ಅಕ್ಷರಶಃ ಭಾವುಕರಾಗಿರ್ತಕ್ಕಂಥ ಸನ್ನಿವೇಶ, ಕಣ್ಣೀರಿಟ್ಟಂಥ ಸನ್ನಿವೇಶ, ಅದನ್ನ ಹೆಂಗೆ ತಗೊಳ್ತೀರಿ ಸರ್? ನೋಡಿ, ಮೊದಲಿಂದನೂ ಕೂಡ ರಾಜಕಾರಣದಲ್ಲಿ ಜೊತೆ ಸೇರಿದಾಗಿಂದ ಕೂಡ ಅವ್ರ ಜೊತೆ ಒಡನಾಟವನ್ನ ಇಟ್ಕೊಂಡಾಗಿದ್ದ ಕೂಡ ವಿಶೇಷವಾದಂಥ ಸಂಬಂಧವನ್ನ ಇಟ್ಕೊಂಡು ಪ್ರೋತ್ಸಾಹವನ್ನ ಮಾಡ್ತಾ ಶಿವಕುಮಾರ್ ಅವರ ಬೆಳವಣಿಗೆಗೆ ಎಲ್ಲ ಹಂತದಲ್ಲೂ ಕೂಡ ಸಹಕಾರವನ್ನು ಕೊಟ್ಕೊಂಡು ಬಂದಂಥವ್ರು. ನಂತರದ ದಿನಗಳಲ್ಲಿ ಅವರು ನಮ್ಮ ಕುಟುಂಬದ ಜೊತೆ ಒಂದು ಸಂಬಂಧವನ್ನು ಬೆಳೆಸಿದಂಥ ಸಂದರ್ಭದಲ್ಲೂ ಕೂಡ ನನ್ನನ್ನು, ನಮ್ಮ ಅಣ್ಣನ ಇಬ್ಬರನ್ನು ಕರೆಸಿ ಈ ಥರ ನಮ್ಮ ಅಂದ್ಕೊಂಡಿದ್ದೀವಿ, ನೀವು ಇದಕ್ಕೆ ಏನು ಹೇಳ್ತೀರಿ ಅಂತ ಹೇಳಿ ನಮಗೆ ಒಪ್ಪಿಗೆಯನ್ನು ಕೇಳಿದಂಥ ಸಂದರ್ಭ. 1999 ಅವರು ಮುಖ್ಯಮಂತ್ರಿ ಆದಾಗ ನಾನು ಮೊದಲನೇ ಬಾರಿ ಶಾಸಕ ಸ್ವತಂತ್ರವಾಗಿ ಗೆದ್ದಿದ್ದೆ. ನನಗೆ ಬೆಂತಟ್ಟು ಸಹಾಯ ಮಾಡಿ, ನನಗೇನು ರಾಜಕಾರಣದಲ್ಲಿ ವಸ್ತು ಏನೂ ಗೊತ್ತಿರಲಿಲ್ಲ. ನನ್ನನ್ನು ತಿದ್ದಿ ತೀಡಿ ರಾಜಕಾರಣದಲ್ಲಿ ಒಂದಷ್ಟು ಅವರಿಂದ ಸಾಕಷ್ಟು ಅನುಭವ ಆಯಿತು ನನಗೆ. ವಿಶೇಷವಾಗಿ ಈ ತಾಲೂಕಿನ ನೀರಾವರಿಗೆ ಕೊಡುಗೆ ಅವರ ಅಪಾರ. ಏಕೆಂದರೆ ಕಾವೇರಿ ನೀರಾವರಿ ಪ್ರದೇಶದಲ್ಲಿ ಯಾವುದೇ ರೀತಿಯ ನಿಗಮಗಳಿರಲಿಲ್ಲ. ಅವರು ಕಾವೇರಿ ನೀರಾವರಿ ನಿಗಮ ಅಂತ ಸ್ಥಾಪನೆ ಮಾಡಿ ಸಾಲ ತಗೊಂಡು ಬಂದು ನೀರಾವರಿ ಯೋಜನೆಗಳಿಗೆ ಸಹಾಯ ಮಾಡ್ತಾರೆ. ನಮ್ಮ ತಾಲೂಕಲ್ಲಿ ಒಂದು 10 ಕೋಟಿ ರೂಪಾಯಿ ಯೋಜನೆ ಅನುಮೋದನೆ ಮಾಡಿಕೊಟ್ಟಿದ್ರು, ಗರ್ಕಳ್ಳಿ ಏತ ನೀರಾವರಿ ಯೋಜನೆ ಅಂತ. ಅದ್ರ ಮುಖಾಂತರ ತಾಲೂಕಿನಲ್ಲಿ ನೀರಾವರಿ ಕ್ರಾಂತಿ ಆಗಲಿಕ್ಕೆ ಅವ್ರ ಸಹಾಯ ಆಯಿತು. ಅದಾದಮೇಲೆ 7-8 ವರ್ಷ ಆದಮೇಲೆ ಚನ್ನಪಣ್ಣಗೆ ಬಂದಿದ್ದರು. ನೀರಾವರಿ ಹೆಂಗಾಗಿದೆ, ಅದರ ಪ್ರಯೋಜನ ಹೆಂಗಾಗಿದೆ ಅಂತೆಲ್ಲ ಬಂದು ನೋಡ್ಕೊಂಡೋಗಿ ಖುಷಿಪಟ್ಟರು. ಮತ್ತು ನಮ್ಮಿಂದನೂ ಕೂಡ ಮದ್ದೂರು ತಾಲೂಕು ಒಂದು 2-3 ಕೆರೆಗಳಿಗೆ ನೀರನ್ನು ಕೂಡ ಇಲ್ಲಿಂದ ನಾವು ಕೂಡ ಇಲ್ಲಿಂದ ಬಿಟ್ಕೊಟ್ಟಿದ್ವಿ. ಅಂದರೆ ಅವರು ಒಂದು ರೀತಿ ಮಗುನಂಥ ಮನಸ್ಸು, ಯಾವಾಗಲೂ ಹಸನ್ಮುಖಿ ಆಗಿದ್ದರು. ದ್ವೇಷದ ರಾಜಕಾರಣ ಅವರಲ್ಲಿ ಇರಲಿಲ್ಲ. ಅವರಲ್ಲಿ ನಾನು ಒಬ್ಬ ಮುಖ್ಯಮಂತ್ರಿ ಅನ್ನೋ ಜೊತೆಗೆ ಅವರೊಂದು ರೀತಿಯ ಅವರ ಆಲೋಚನೆಗಳು ವಿಭಿನ್ನವಾಗಿದ್ದರು. ಬೆಂಗಳೂರು ಕಟ್ಟಿದವ್ರು ಕೆಂಪೇಗೌಡರು ಆದರೆ ಆಧುನಿಕ ಬೆಂಗಳೂರು ಕಟ್ಟಿದವರು ಎಸ್.ಎಂ. ಕೃಷ್ಣರವರು. ಎಸ್.ಎಂ. ಕೃಷ್ಣ ಅವರಂದ್ರೆ ವರ್ಣರಂಜಿತ ರಾಜಕಾರಣ ತಾವು ಕಂಡಂತೆ ಸರ್. ಇಲ್ಲ, ಅವ್ರಿಗೆ ಇನ್ನೊಬ್ಬರನ್ನ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಮಾಡಲ್ ಬರೀ ರಾಜ್ಯಕ್ಕೆ ಅಲ್ಲ, ರಾಷ್ಟ್ರದಲ್ಲೂ ಸಹ ಸ್ವಂತದ ಹಿಂದೆ ಮುಂದೆ ನಂತರ. ಸೊ ಇವರು ಒಂದು ರೀತಿ ನಮ್ಮೆಲ್ರಿಗೂ ಅವ್ರನ್ನ ನೋಡಿ ಕಲಿಯೋದು ಇದೆ, ಕಲ್ತಿರೋದು ಇದೆ. ಅವರು ಮಿತಭಾಷೆನಲ್ಲಿ ಯಾರನ್ನೂ ಟೀಕೆ ಮಾಡ್ದಲೇ ಎಲ್ಲ ಅಧಿಕಾರನೂ ಅನುಭವಿಸಿದ್ದಾರೆ, ಒಳ್ಳೆ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಈಗಿನ ರಾಜಕಾರಣಿಗಳು ಅವ್ರು ನೋಡಿ ಕಲಿಯೋದು ಭಾಳ ಇದೆ ನಾವೆಲ್ಲ. ಸರ್ ತಾವು ಕಂಡಂತೆ ಎಸ್.ಎಂ. ಕೃಷ್ಣ ಅವರು ಸರ್ ಮೊದಲೆಲ್ಲ ಹೇಳುವಂಥದ್ದು. ನಾನು ಕಂಡಂಥ ಎಸ್.ಎಂ. ಕೃಷ್ಣ ಅವರು ಅಂತ ಅಂಥ ಒಬ್ಬ ಸಜ್ಜನ ರಾಜಕಾರಣಿಯನ್ನು, ಆಮೇಲೆ ಮಾನವೀಯತೆ ಇರ್ತಕ್ಕಂಥ ರಾಜಕಾರಣಿಗಳನ್ನು ನಾನು ಯಾವತ್ತೂ ಇಲ್ಲಿವರೆಗೂ ಕೂಡ ನೋಡಿ